ಕುಸುಮ ತುಂಬ ಅಂದರೆ ತುಂಬಾ ಬಡ ಕುಟುಂಬದವಳು. ಕೂಲಿ ಮಾಡಿನೇ ಜೀವನ ಮಾಡ್ತಾ ಇರ್ತಾಳೆ. ಈ ಬಡತನದಲ್ಲೂ ತನ್ನ ಮಗನಿಗೆ ಹೇಗೋ ಕಷ್ಟಪಟ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿರ್ತಾಳೆ. ಆದರೆ ಇವಾಗ ಕುಸುಮನ ಮಗ ಸಂಜಯ್ ದೀಪಿಕಾ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ. ಆದರೆ ಅವಳು ತುಂಬ ಅಂದರೆ ತುಂಬಾ ಶ್ರೀಮಂತರ ಮಗಳು. ನೋಡಿ, ನನ್ನ ಮಗಳನ್ನ ನಾವು ತುಂಬ ಮುದ್ದಾಗಿ ಸಾಕಿದ್ದೀವಿ. ಅದು ಬೇರೆ ನಮಗಿರೋಳು ಒಬ್ಬಳೇ ಮಗಳು. ಅವಳು ಇಷ್ಟಪಟ್ಟಿದ್ದನ್ನು ಬೇಡ ಅನ್ನಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲ ಅಂದಿದ್ರೆ ನಿಮ್ಮಂಥವ್ರ ಮನೆಗೆ ಕಾಲು ಇರ್ತಾ ಇರಲಿಲ್ಲ, ತಿಳ್ಕೊಳ್ಳಿ. ಮಗಳು ಇಷ್ಟನ ಬೇಡ ಅಂದರೆ ಅವಳಿಗೂ ಸಂಕಟ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಅಯ್ಯೋ, ನೀವು ಬಂದಿರೋದು ತುಂಬಾ ಖುಷಿ ಆಯಿತು. ಬಡವ್ರ ಮನೆಗೆ ಭಾಗ್ಯನೇ ಬಂದಂಗಿದೆ. ನನ್ನ ಮಗ ಕೂಡ ತುಂಬ ಒಳ್ಳೆಯವನು. ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ಹೌದೌದು, ಶ್ರೀಮಂತರ ಮನೆ ಮಗಳನ್ನ ಹೀಗೆ ಬುಟ್ಟಿ ಹಾಕ್ಕೊಂಡು ಮದುವೆ ಮಾಡ್ಕೊಳ್ಳೋ ಸಂಚು ಮಾಡಿದ್ಮೇಲೆ ಏನು ಮಾಡೋಕ್ಕಾಗತ್ತೆ? ಬಡವ್ರ ಮನೆಗೆ ಭಾಗ್ಯ ಬರಲೇಬೇಕಲ್ಲ. ನೋಡಿ, ನಮಗೆ ನಮ್ಮ ಮಗಳು ಖುಷಿನೇ ಮುಖ್ಯ. ಹಾಗಂತ ಇಂಥ ಗುಡ್ಸುಲ್ ಮನೆಗೆ ನಮ್ಮ ಮಗಳನ್ನ ಮದುವೆ ಮಾಡ್ಕೊಡೋಕೆ ನಮಗಿಷ್ಟ ಇಲ್ಲ. ಅಯ್ಯೋ, ಹಾಗೆ ಹೇಳ್ಬೇಡಿ. ನನ್ನ ಮಗ ನಿಮ್ಮ ಮಗಳನ್ನ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಿಮ್ಮ ಮಗ ದುಡಿಯೋ 3 ಕಾಸಲ್ಲಿ ನನ್ನ ಮಗಳನ್ನ ಹೇಗೆ ಚೆನ್ನಾಗಿ ನೋಡ್ಕೋತೀರಾ? ಅವಳನ್ನ ನಾವು ರಾಣಿ ಥರ ಸಾಕಿದ್ದೀವಿ. ಆದರೆ ಇಲ್ಲಿ ರಾಣಿ ಥರ ಅಲ್ಲ, ಸೇವಕಿ ಥರನೂ ನೋಡ್ಕೊಳ್ಳಲ್ಲ. ನಿಮಗೆ ಕೆಲಸದವ್ರಿಗೆ ಸಂಬಳ ಕೊಡೋಕ್ಕೂ ನಿಮ್ಮ ಹತ್ರ ಹಣ ಇಲ್ಲ. ನೋಡಿ ಅಂಕಲ್, ನಾನೊಬ್ಬನೇ ಪ್ರೀತಿ ಮಾಡಿಲ್ಲ. ನನ್ನ ಮನೆ ಪರಿಸ್ಥಿತಿ ಗೊತ್ತಿದ್ದು ನಿಮ್ಮ ಮಗಳು ಕೂಡ ಪ್ರೀತಿ ಮಾಡಿದ್ದಾಳೆ. ಅವಳಿಗೆ ಇಷ್ಟ ಇಲ್ಲ ಅಂದರೆ ಇವಾಗಲೇ ಹೇಳಿ, ನನಗೂ ಈ ಮದುವೆ ಬೇಕಾಗಿಲ್ಲ. ಸಂಜಯ್, ದೊಡ್ಡೋರು ಏನೋ ಮಾತಾಡ್ಕೋತಾರೆ, ನೀವು ಯಾಕೆ ಮಾತಾಡ್ತೀರಾ? ನೋಡಿ, ನಮಗೆ ನಮ್ಮ ಮಗಳೇ ಮುಖ್ಯ. ಇರೋಳೊಬ್ಳು ಮಗಳು, ಹಾಗಾಗಿನೇ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದೇನಿಲ್ಲ, ಹೇಗೂ ನಿಮ್ಮ ಮನೇಲಿ ಏನೂ ಗತಿ ಇಲ್ಲ, ನಮ್ಮ ಮನೇಲಿ ಏನಕ್ಕೂ ಕೊರತೆ ಇಲ್ವಲ್ಲ. ಅದಕ್ಕೆ ನಿಮ್ಮ ಮಗನ ಮದುವೆ ಆದಮೇಲೆ ನೀವೆಲ್ಲರೂ ನಮ್ಮ ಮನೇಲೇ ಬಂದಿರಬೇಕು. ಈ ಮನೆ ಬಿಟ್ಟು ಈ ಕಂಡೀಷನಿಗೆ ಒಪ್ಪಿಗೆ ಇದ್ದರೆ ನನಗೂ ಮದುವೆ ಒಪ್ಪಿಗೆ. ಏನು, ನಮ್ಮನೆ ಬಿಟ್ಟು ನಾವಿಬ್ರು ನಿಮ್ಮ ಮನೆಗೆ ಬರಬೇಕಾ? ಇದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ನೀವಿನ್ನು ಹೊರಡ್ಬೋದು, ನನಗೆ ಈ ಮದುವೆನೇ ಬೇಡ. ಸಂಜು, ನೀನು ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ನೋಡಿ, ನನಗೂ ಯಾವುದೇ ಅಭ್ಯಂತರ ಇಲ್ಲ. ಆದರೆ ನೀವು ಮದುವೆ ಆದಮೇಲೆ ನಿಮ್ಮ ಮಳೆಯನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ. ಅದೆಲ್ಲ ಆಗಲ್ಲ ಕುಸುಮ ಅವರೇ. ಆಮೇಲೆ ನನ್ನ ನೆಂಟರು ದಿಷ್ಟರು ಎಲ್ಲ ಆಡ್ಕೋತಾರೆ. ಮಗಳನ್ನ ಮದುವೆ ಮಾಡಿ ಅಳಿಯನ್ ಮಾತ್ರ ಮನೆ ಕರ್ಕೊಂಬಂದಿದ್ದಾರೆ, ಬೀಗ್ರನ್ನಲ್ಲೇ ಗುಡ್ಸ್ಲಲ್ಲಿ ಬಿಟ್ಟು ಬಂದಿದ್ದಾರೆ ಅಂತ. ನೋಡಿ, ನನ್ನ ತಾಯಿನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ನಿಮ್ಗೆ ಅಷ್ಟೆಲ್ಲ ಸ್ಟೇಟಸ್ ಅಡ್ಡ ಬರುತ್ತೆ ಅಂದರೆ ನನಗೆ ಈ ಮದುವೆನೇ ಬೇಡ. ನಿಮ್ಮ ಮಗಳನ್ನ ಕರ್ಕೊಂಡು ನೀವು ಹೊರಟೋಗಿ. ಅಯ್ಯಯ್ಯೋ ಬೀಗ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವನೇನೋ ಚಿಕ್ಕವನು, ಅದಕ್ಕೆ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಿದ್ದಾನೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಸರಿ, ನಾನು ಬರ್ತೀನಿ. ನಿಮ್ಮ ಕಂಡೀಷನ್ಗೆಲ್ಲ ನನಗೂ ಒಪ್ಪಿಗೆ ಇದೆ. ಈ ಮದುವೆಗೆ ನಮ್ಮ ಒಪ್ಪಿಗೆನೂ ಇದೆ, ಯಾವುದೇ ಅಭ್ಯಂತರ ಇಲ್ಲ. ಸರಿ, ಹಾಗಾದರೆ ನಾವು ಬಂದಿದ್ದ ಕೆಲಸ ಹೆಂಗೂ ಮುಗೀತಲ್ಲ, ನಾವಿನ್ನು ಹೊರಡ್ತೀವಿ. ಯಾಕಮ್ಮ ಹೀಗೆ ಮಾಡಿದೆ? ಹುಡ್ದಾಗಿಂದ ಇದ್ದಿದ್ದ ಮನೆ ಇದು. ಈ ಮನೆನ ಬಿಟ್ಟು ನಾವು ಯಾರ್ದೋ ಮನೆಗೆ ಹೋಗೋದಾ? ಅವ್ರಿಗೆ ಅಷ್ಟೆಲ್ಲ ದುಡ್ಡಿನ ದಿಮಾಕಿದ್ರೆ ಅವ್ರ ಮಗಳನ್ನ ಬೇರೆ ಯಾರಿಗಾರು ಕೊಡ್ತಿದ್ರು. ನಾನೇನಂತ ಟೆನ್ಷನ್ ತಗೋತಾ ಇರಲಿಲ್ಲ. ನೀನು ಯಾಕಮ್ಮ ಒಪ್ಕೊಂಡೆ ಅವ್ರ ಕಂಡೀಷನ್ಗೆಲ್ಲ? ಮಗನೇ, ಇಷ್ಟು ದಿನ ಅಂತೂ ನನ್ನ ಹೊಟ್ಟೆಲಿ ಹುಟ್ಟಿರೋ ತಪ್ಪಿಗೆ ಬಡತನದಲ್ಲೇ ಬೆಳೆದಿದ್ಯಾ. ಇವಾಗಾದರೂ ಶ್ರೀಮಂತಿಕೆ ಅನುಭವಿಸೋ ಅದೃಷ್ಟ ಸಿಕ್ಕಿದೆ ನಿನಗೆ. ಹಾಗಿರುವಾಗ ನನ್ನ ಕಾರಣದಿಂದ ಅದು ಹಾಳಾಗೋದು ಬೇಡ ಕಣೋ. ಅಮ್ಮ, ಅದು ಹಾಗಲ್ಲಮ್ಮ. ನಾನು ಹೇಳೋದು ಅರ್ಥ ಮಾಡ್ಕೊ. ಇಲ್ಲಿಂದ ಈ ಮನೆ ಬಿಟ್ಟು ಈ ಊರು ಬಿಟ್ಟು ಯಾರ್ದೋ ಮನೇಲಿರೋದು ಅಷ್ಟು ಸುಲಭ ಅಲ್ಲಮ್ಮ. ಯಾಕೋ ಹಾಗೆ ಹೇಳ್ತೀಯಾ? ಇವಾಗ ದೀಪಿಕಾನೇ ಅವ್ರನ್ನೆಲ್ಲ ಬಿಟ್ಟು ಈ ಮನೆಗೆ ಬಂದರೆ ಇಲ್ಲಿರಲ್ವೇನೋ? ಹಾಗೆ ಕಣೋ. ನೋಡು, ಅಷ್ಟು ಶ್ರೀಮಂತಿಕೆ ಇರೋರೆ ತನ್ನ ಮಗಳಿಗೋಸ್ಕರ ಅವ್ರ ಅಂತಸ್ತು ಎಲ್ಲನೂ ಬಿಟ್ಟು ನಮ್ಮನೆ ಬಾಗಿಲಿಗೆ ಬಂದು ಕೇಳಿದ್ದಾರೆ. ಇನ್ನು ನಂದು ಅಂತ ಏನಿದೆಯೋ ಎಲ್ಲ ನೀನೇ ಅಲ್ವೇನೋ ನನಗೆ. ಹಾಗಿರುವಾಗ ನಿನಗೋಸ್ಕರ ನಾನೇನು ಮಾಡದೇ ಇದ್ದರೆ ಹೇಗೆ ಹೇಳು? ದೀಪಿಕಾನೇ ಬಂದು ಇಲ್ಲಿರುವಾಗ ನಾನು ಹೋಗಿ ನಿನ್ನ ಜೊತೆ ಅಲ್ಲಿರೋದು ಕಷ್ಟನೇನೋ? ಕುಸುಮ ತನ್ನ ಮಗನ ಇಷ್ಟು ದಿನ ಅಂತೂ ಬಡತನದಲ್ಲೇ ಬೆಳೆಸಿದ್ದೀನಿ. ಆದರೆ ಇವಾಗ ಮದುವೆ ಅನ್ನೋ ಕಾರಣದಿಂದ ಶ್ರೀಮಂತಿಕೆ ಸಿಗೋ ಅದೃಷ್ಟ ಬಂದಿದೆ ನನ್ನ ಮಗನಿಗೆ. ಇಷ್ಟು ದಿನ ಅಂತೂ ಕಷ್ಟಪಟ್ಟಿರೋದು ಸಾಕು, ಇನ್ಮೇಲಾದರೂ ಸುಖವಾಗಿರಲಿ ಅಂತ ತನ್ನ ಸ್ವಾಭಿಮಾನನೂ ಬಿಟ್ಟು ಸೊಸೆ ಮನೇಲಿರೋಕೆ ಒಪ್ಕೋತಾಳೆ. ಎಲ್ಲರೂ ಅಂದ್ಕೊಂಡಿರೋ ಹಾಗೆ ದೀಪಿಕಾ ಮತ್ತು ಸಂಜಯ್ ಮದುವೆ ಕೂಡ ಆಗುತ್ತೆ. ಕುಸುಮ ಮತ್ತು ಸಂಜಯ್ ದೀಪಿಕಾ ಮನೇಲೇ ಇರ್ತಾರೆ. ಮೊದಲು ಎಲ್ಲನೂ ಚೆನ್ನಾಗಿರುತ್ತೆ. ಆದರೆ ದಿನ ಕಳೆದಂಗೂ ಆ ಶ್ರೀಮಂತರ ಮನೇಲಿ ಇವರಿಗಿರೋ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಇದೇನ್ರಿ ಕುಸುಮ, ಮನೇಲಿ ಬರೀ ತಿನ್ನೋದು ಮಲ್ಗೋದು ಮಾತ್ರ ಮಾಡ್ತಿರ್ತೀರಾ? ಅಲ್ಲ, ನಾವೇನು ಧರ್ಮಛತ್ರ ಇಟ್ಟಿದ್ದೀವ ಹಾಗೆ ಸುಮ್ಮನೆ ಎಲ್ರಿಗೂ ಊಟ ಹಾಕೋಕೆ?
ಹಾಗೆ ತಿನ್ನೋಕೆ ಹೇಗಾದರೂ ಮನ್ಸು ಬರುತ್ತ್ರಿ ನಿಮಗೆ? ಅಯ್ಯೋ ಯಾಕೆ ಬೀಗ್ರೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನ್ರಿ ಮತ್ತೆ, ನೀವು ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು? ನೀವೇನು ಕುಬೇರನ್ ಮಗಳ? ಏನೋ ಅಳಿಯಂದ್ರ ತಾಯಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಒಂದು ಕೆಲಸನಾದರೂ ಮಾಡಬೇಕು, ಅದು ಬಿಟ್ಟು ಬರೀ ತಿನ್ನೋದು ಉಣ್ಣೋದು ಇದನ್ನೇ ಮಾಡ್ತಿದ್ದೀರಲ್ಲ. ನಿಮಗೆ ಬಿಟ್ಟು ಅನ್ನ ಹಾಕೋಕೆ ನಾವೇನು ಧರ್ಮಛತ್ರ ನಡೆಸ್ತಾ ಇಲ್ಲ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಬೀಗ್ರೆ, ನಾಳೆಯಿಂದ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ನೀವೇನು ಕೆಲಸದವ್ರನ್ನ ಕರ್ಸೋದೇನು ಬೇಡ. ಒಳ್ಳೇದಾಯ್ತು, ನಾನೇ ಬಾಯಿ ಬಿಟ್ಟು ಹೇಳಬೇಕು ಅಂದ್ಕೊಂಡಿದ್ದೆ, ನೀವೇ ಹೇಳಿದ್ರಲ್ಲ. ಆದರೆ ಬೀಗ್ರೆ ಈ ವಿಷಯ ನನ್ನ ಮಗನಿಗೆ ಗೊತ್ತಾಗಬಾರ್ದು, ಅಳಿಯಂದ್ರಿಗೆ ಗೊತ್ತಾಗಬಾರ್ದು ಅಂತಾನೆ ಅವ್ರು ಹೋದ್ಮೇಲೆ ನಿಮಗೆ ಬಂದು ವಿಷಯ ಹೇಳ್ತಾ ಇರೋದು. ಸರಿ ಸರಿ ಹೋಗಿ ಮನೆಯೆಲ್ಲ ಕೆಲಸ ಮಾಡಿ, ನಾಳೆಯಿಂದ ಕೆಲಸದವ್ರು ಬರಲ್ಲ. ಪಾಪ ಸುನೀತಾ ಕುಸುಮನ್ನ ತನ್ನ ಬೀಗರು ಅಂತಾನೂ ನೋಡ್ದೇನೆ ಮನೆ ಎಲ್ಲ ಕೆಲಸನೂ ಮಾಡೋಕೆ ಹೇಳ್ತಾಳೆ. ಕುಸುಮ ಮಗನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಸೊಸೆ ಮನೇಲಿ ಏನೇ ಅವಮಾನ ಆದರೂ ಸಹಿಸ್ಕೋತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಕುಸುಮ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸಂಜಯ್ ಏನೋ ಫೈಲ್ ತಗೊಂಡೋಗ್ಬೇಕು ಅಂತ ಮನೆಗೆ ವಾಪಸ್ ಬರ್ತಾನೆ. ಇದೇನಮ್ಮ ನೀನು ಕಸ ಗುಡಿಸ್ತಾ ಇದೆಯಾ? ಯಾಕೆ ಈ ಕೆಲಸ ಎಲ್ಲ ನೀನು ಮಾಡ್ತಿದ್ಯಾ? ಅತ್ತೆ ಅತ್ತೆ ದೀಪಿಕಾ ಅಮ್ಮ, ಮೊದಲು ಇದೆಲ್ಲ ಬಿಡು. ಯಾಕೆ ಅಳಿಯಂದ್ರೆ ಏನಾಯ್ತು? ಯಾಕೆ ಅಷ್ಟು ಜೋರಾಗಿ ಕೂಗಿದ್ರಲ್ಲ? ಏನತ್ತೆ, ಇಷ್ಟು ದೊಡ್ಡ ಮನೇಲಿ ಕೆಲಸದವ್ರಿಲ್ವಾ? ಕೆಲಸದವರೆಲ್ಲ ಎಲ್ಲಿ ಹೋಗಿದ್ದಾರೆ? ಅಮ್ಮ ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದಾಳೆ? ಅದೇನಿಲ್ಲ ಕಣೋ, ನಾನೇ. ಅಯ್ಯೋ ಬೀಗ್ರೆ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಅಳಿಯಂದ್ರೆ ಕೆಲಸದವರು ರಜೆ ಹಾಕಿದ್ರು, ಅದಕ್ಕೆ ನಿಮ್ಮ ತಾಯಿನೇ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಲೇ ಇಲ್ಲ. ಬೀಗ್ರೆ ಮೊದಲು ನೀವು ರೂಮಿಗೆ ಹೋಗಿ, ನಾನೇ ಇದೆಲ್ಲ ಮಾಡ್ಕೋತೀನಿ. ನೋಡಿ ಅತ್ತೆ, ಇನ್ನೊಂದು ದಿನ ನನ್ನ ತಾಯಿ ಹೀಗೆಲ್ಲ ಕೆಲಸ ಮಾಡೋದು ನಾನು ನೋಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅಮ್ಮ ನೀನು ನಡಿ ಒಳಗೆ. ನೋಡಿದ್ಯಾ ದೀಪಿಕಾ, ನಿನ್ನ ಗಂಡ ಹೇಗೆ ಮಾತಾಡಿ ಹೋದ ಅಂತ? ತನ್ನ ತಾಯಿಗೋಸ್ಕರ ಅತ್ತೆ ಅನ್ನೋ ಸ್ವಲ್ಪನೂ ಗೌರವ ಇಲ್ಲದೆ ಮಾತಾಡಿ ಹೋದ. ಹೌದಮ್ಮ, ಏನೋ ಗುಡಿಸ್ಲಲ್ಲಿದ್ದಾರೆ, ಅರಮನೆ ಕರ್ಕೊಂಬರೋಣ ಅಂತ ಕರ್ಕೊಂಬಂದ್ರೆ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ತಾಯಿ ಮಗನ ದೂರ ಮಾಡಬೇಕು ಮೊದಲು, ಆಮೇಲೆ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ದೂರ ಮಾಡಿದ್ರೆ ನಿನ್ನ ಮನೆ ಕೆಲಸ ಯಾರೇ ಮಾಡ್ತಾರೆ? ನೋಡು, ನಿನ್ನ ಗಂಡ ಮನೇಲಿ ಇಲ್ಲದೆ ಇರುವಾಗ ಮನೆ ಎಲ್ಲ ಕೆಲಸನೂ ನಿನ್ನ ಅತ್ತೆ ಹತ್ರನೇ ಮಾಡಿಸ್ಬೇಕು. ನಿನ್ನ ಗಂಡ ಬರೋ ಅಷ್ಟರಲ್ಲಿ ನಿನ್ನ ಅತ್ತೆನ ನಾವು ರಾಣಿ ಥರ ನೋಡ್ಕೊಳ್ತಿದ್ದೀವಿ ಅನ್ನೋ ಹಾಗೆ ತೋರಿಸ್ಕೋಬೇಕು ಅಷ್ಟೇ. ತಾಯಿ ಮಗಳು ಇಬ್ಬರು ಕೂಡ ಅಂದ್ಕೊಂಡಿರೋ ಹಾಗೇನೆ ಮನೆ ಎಲ್ಲ ಕೆಲಸನೂ ಕುಸುಮನ ಹತ್ರನೇ ಮಾಡಿಸ್ತಾ ಇರ್ತಾರೆ. ಆದರೆ ಸಂಜಯ್ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಇವರೇ ಮಾಡಿರೋ ಹಾಗೆ ತೋರಿಸ್ಕೋತಾ ಇರ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸುನೀತನ್ ಫ್ರೆಂಡ್ ಸುನೀತನ್ ಮನೆಗೆ ಬಂದಿರ್ತಾಳೆ. ಅರೆ ಸುನೀತಾ, ಇವ್ರು ಯಾರೇ ಹೊಸಬ್ರು? ಅಯ್ಯೋ ಇವಳು ನಮ್ಮನೆ ಹೊಸ ಕೆಲಸದವಳು ಕಣೆ, ನೀನು ನೋಡಿರ್ಲಿಲ್ಲ, ನೀನು ಬಂದೇ ಇರಲಿಲ್ಲ ಅವಳು ಬಂದಮೇಲೆ. ಅಯ್ಯೋ ಹೌದೇನೆ, ನಿಮ್ಮನೆ ಕೆಲಸದವಳು ಕಾಫಿನ ತುಂಬ ಚೆನ್ನಾಗಿ ಮಾಡಿದಾಳೆ ಕಣೆ. ಏನೇ ಆಗಲಿ ಅಡುಗೆ ಬರೋ ಕೆಲಸದವ್ರನ್ನೇ ಹುಡ್ಕೊಂಡಿದ್ಯಾ ಕಣೆ ನೀನು? ಹೌದು ಕಣೆ, ಅಡುಗೆ ಎಲ್ಲ ಚೆನ್ನಾಗಿ ಬರೋ ಕೆಲಸದವರೇ ಮನೇಲಿರಬೇಕು, ಆವಾಗಲೇ ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಆದರೂ ಇವ್ರಿಗೆ ಸ್ವಲ್ಪ ವಯಸ್ಸಾಗಿದೆ ಅನ್ನಿಸ್ತಾ ಇಲ್ವೇನೆ ನಿನಗೆ? ಇಷ್ಟು ವಯಸ್ಸಾದವ್ರನ್ನ ಏನಕ್ಕೆ ಕೆಲಸಕ್ಕೆ ಇಟ್ಕೊಂಡಿದ್ಯಾ? ಅಯ್ಯೋ ಆಂಟಿ, ನಮ್ಮನೆ ಕೆಲಸದವ್ರಿಗೆ ಸಂಬಳನೇ ಕೊಡಲ್ಲ, ಅವರಿಗೆ ಸಂಬಳ ಬೇಡವಂತೆ, 3 ಹೊತ್ತು ಊಟ ಹಾಕಿದ್ರೆ ಸಾಕಂತೆ, ಅದಕ್ಕೆ ಅವರೇ ಮಾಡ್ಕೊಂಡು ಹೋಗ್ಲಿ ಅಂತ ಇಟ್ಕೊಂಡಿದ್ದೀವಿ. ಸರಿ ಕಣೆ ಸುನೀತಾ, ನನಗೆ ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ ಆಯ್ತಾ? ಇನ್ನೊಂದಿನ ಯಾವತ್ತಾರು ಬರ್ತೀನಿ. ಸುನೀತನ್ ಫ್ರೆಂಡ್ ಬಂದು ಮಾತಾಡಿಕೊಂಡು ಅವಳ ಮನೆಗೆ ಹೊರಡ್ತಾಳೆ. ಅಮ್ಮ, ನನಗೆ ಯಾಕೋ ತುಂಬ ಮೈಕೈ ನೋಯ್ತಾ ಇದೆ ಅಮ್ಮ, ಕಾಲು ಬೇರೆ ತುಂಬ ನೋಯ್ತಾ ಇದೆ, ಏನು ಮಾಡಲಿ? ಅಯ್ಯೋ ಹೌದಾ ಮಗಳೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯಾ? ನಮ್ಮನೇಲಿ ಕೆಲಸದವಳಿಲ್ವಾ? ಅವಳೇ ನಿನ್ನ ಕಾಲು ಒತ್ತುತ್ತಾಳೆ, ಇಲ್ಲೇ ಮಲ್ಕೋ ಸ್ವಲ್ಪ ಹೊತ್ತು. ಏ ಕುಸುಮ, ನೀನು ಎಲ್ಲಿಗೆ ಹೊರಟೆ? ನನ್ನ ಮಗಳಿಗೆ ಕಾಲು ತುಂಬ ನೋಯ್ತಿದೆಯಂತೆ, ಸ್ವಲ್ಪ ಮಸಾಜ್ ಮಾಡು. ಅದು ಬೀಗ್ರೆ, ನನ್ನ ಮಗ ಬರೋ ಟೈಮ್ ಆಯಿತು, ಇವಾಗ ಅಳಿಯಂದ್ರು ಬರೋಕ್ಕೆ ಇನ್ನೂ ಟೈಮ್ ಇದೆ. ಈ ನಾಟಕ ಎಲ್ಲ ನಮ್ಮ ಹತ್ರ ತೋರಿಸ್ಬೇಡಿ, ಮೊದಲು ನನ್ನ ಮಗಳು ಕಾಲು ಒತ್ತಿ. ಪಾಪ ಕುಸುಮ ಹೆಚ್ಚಿಗೆ ಏನಾದರೂ ಮಾತಾಡಿದ್ರೆ ಮಗನ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಏನೂ ಮಾತಾಡ್ದೇನೆ ಸೊಸೆ ಕಾಲು ಒತ್ತುತ್ತಾ ಕೂರ್ತಾಳೆ. ದೀಪಿಕಾ. ಸಂಜಯ್ ತನ್ನ ತಾಯಿ ಸ್ಥಿತಿನ ಕಣ್ಣಾರೆ ನೋಡಿದಾನೆ. ತನ್ನ ಹೆಂಡತಿನ ಅತ್ತೆನ ಸುಮ್ಮನೆ ಬಿಡ್ತಾನ? ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.